ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬೆಳಗ್ಗೆ ತಾನೇ ಒಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೆ. ಏನು ಅಂದ್ರೆ, ಅಮೆರಿಕ ಏಕಪಕ್ಷೀಯವಾಗಿ ಮಂಡಿಯೂರಿರುವ ರೀತಿಯಲ್ಲಿ ಇರಾನ್ ಮುಂದೆ ಅನಿರ್ದಿಷ್ಟಾವಧಿಯ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿಕೊಂಡಿದೆ. ಆ ಮೂಲಕ ಇರಾನ್ ಜೊತೆ ಯುದ್ಧ ಮಾಡುವ ಮೂಡಲ್ಲಿ ಅಮೆರಿಕ ಇಲ್ಲ, ಹೆದರ್ಕೊಂಡಿದೆ. ಅದಕ್ಕೆ ಬೇಕಾದಂತಹ ಇತರೆ ಅಂಶಗಳನ್ನ ನಿಮ್ಗೆ ಅದರಲ್ಲಿ ವಿವರಿಸಿದೆ. ಅದರ ಜೊತೆಯಲ್ಲಿ ಅದರಲ್ಲಿ ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ ಏನ್ ನಡೀಬಹುದು ಕಾಳಗ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಆದ್ರೆ ಈಗ ನಿಜವಾಗ್ಲೂ ಹೊರ್ಮುಜ್ ಸ್ಟ್ರೈಟ್ ಯುದ್ಧ ಭೂಮಿಯಾಗಿ ಮಾರ್ಪಾಡಾಗಿದೆ. ಅಲ್ಲಿ ದೊಡ್ಡ ಕಾಳಗ ನಡೀತಾ ಇದೆ. ಇರಾನ್ ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ. ಏನು ಅಮೆರಿಕ ಅಲ್ಲಿ ಬ್ಲಾಕೇಡ್ ಮಾಡಿಟ್ಟಿದೆ, ಅದರ ವಿರುದ್ಧ ಪ್ರತಿ ದಾಳಿ ನಡೆಸ್ತಾ ಇದೆ ಮತ್ತು ಅದೊಂದು ಪ್ರತೀಕಾರವನ್ನು ಸಹ ತೆಗೆದುಕೊಂಡಿದೆ. ಇರಾನ್ನ ಹಡಗನ್ನು ಒಂದನ್ನ, ದೊಡ್ಡ ಹಡಗನ್ನ ಅಮೆರಿಕದವರು ತಮ್ಮ ವಶದಲ್ಲಿ 2-3 ದಿನಗಳಿಂದ ಇಟ್ಕೊಂಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಮೂರು ಹಡಗುಗಳನ್ನ ಇರಾನ್ ದಾಳಿ ಮಾಡಿ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದೆ. ಸೊ ಯಾವುದು ಆ ಹಡಗುಗಳು? ಅದರಲ್ಲಿ ಒಂದು ಹಡಗು ಭಾರತದ ಕಡೆ ಬರ್ತಾ ಇತ್ತು. ಒಂದು ಹಡಗು ಭಾರತದ ಕಡೆ ಬರ್ತಾ ಇತ್ತು. ಅದನ್ನು ಸಹ ಇರಾನ್ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಸೊ ಯಾವುದದು? ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ ಎಂತಹ ಕಾಳಗ ನಡೀತಾ ಇದೆ, ಏನ್ ನಡೀತಾ ಇದೆ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಯುದ್ಧ ವಿರಾಮ ಅನಿರ್ದಿಷ್ಟಾವಧಿಗೆ ಅಮೆರಿಕ ಏಕಪಕ್ಷೀಯವಾಗಿ ಮಾಡಿತು. ಮಾತುಕತೆಗೆ ಇರಾನ್ ಬರಲೇ ಇಲ್ಲ. ಆದರೂ ಸಹ ಎಲ್ಲ ಬೆದರಿಕೆಗಳು ಈ ಹಿಂದೆ ಹಾಕಿದ್ದನ್ನೆಲ್ಲ ಮರೆತು ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕ ಇರಾನ್ನ ಹಾಗೆ ಮಾಡ್ಬಿಡ್ತೀವಿ, ಹೀಗೆ ಮಾಡ್ಬಿಡ್ತೀವಿ ಅಂತ ಹಿಡಿದು ಅವ್ರು ಮಾತುಕತೆಗೆ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾವೇ ಅವ್ರಿಗೆ ಕಾಯ್ತೀವಿ. ಕಾದು ಕಾದು ಸುಸ್ತಾದ ಮೇಲೆ ನಾವೇ ನಾವೇ ಯುದ್ಧ ವಿರಾಮ ಘೋಷಣೆ ಮಾಡ್ಕೊಳ್ತೀವಿ. ಅದು ಎಂತಹದ್ದು? ಅದಕ್ಕೆ ಟೈಮ್ ಲಿಮಿಟ್ ಇಲ್ಲ, ಅವಧಿ ಇಲ್ಲ. ಆ ಯುದ್ಧ ವಿರಾಮಕ್ಕೆ ಅನಿರ್ದಿಷ್ಟ ಅವಧಿ ಯುದ್ಧ ವಿರಾಮ. ಎಲ್ಲಿಯವರೆಗೆ ಒಪ್ಪಂದ ಆಗಲ್ವೋ, ಮುಂದೆ ಮಾತುಕತೆಗಳು ನಡೆಸಬೇಕಾದ್ರೆ ಯಾವ ಟೈಮ್ ಲಿಮಿಟ್ ಇರಲ್ಲ. ಎಷ್ಟು ದಿನ ಬೇಕಾದ್ರೂ ಮಾತುಕತೆ ನಡೆಸಿ ಒಂದು ಒಪ್ಪಂದಕ್ಕೆ ಬರೋವರೆಗೂ ಯುದ್ಧ ವಿರಾಮ ಇರುತ್ತೆ ಅಂತ ಘೋಷಣೆ ಮಾಡ್ಕೊಳ್ತು. ಆದ್ರೆ ಆ ಆ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದಂತಹ ಅಮೆರಿಕ ಹೊರ್ಮುಜ್ ಸ್ಟ್ರೈಟ್ ಎಲ್ಲ ಬ್ಲಾಕೇಡ್ ಮಾಡಿ ಇಟ್ಕೊಂಡಿದೆಯಲ್ಲ, ಅದನ್ನ ಮಾತ್ರ ಹಿಂದಕ್ಕೆ ತೆಗೆದುಕೊಳ್ಳಲಿಲ್ಲ. ಅದನ್ನ ತಗೊಂಡ್ರೆ ಅಮೆರಿಕ ಮಾನ ಮರ್ಯಾದೆ ಜಗತ್ತಲ್ಲಿ ಹರಾಜಾಗ್ಬಿಡುತ್ತೆ. ಹಾಗಾಗಿ ಅದನ್ನ ಹಾಗೆ ಇಟ್ಕೊಂಡಿದೆ. ಜಟ್ಟಿ ಕೆಳಗಡೆ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ರೀತಿ ಅದೊಂದನ್ನು ಇಟ್ಕೊಂಡು ಜಗತ್ತಿಗೆ ತೋರಿಸ್ತಾ ಇದೆ. ನೋ ನೋ ನೋ, ನಾವೇನು ಯುದ್ಧಕ್ಕೆ ಏನು ಹೆದರಿಲ್ಲ, ನೋಡಿ ಹೆಂಗೆ ಬ್ಲಾಕ್ ಮಾಡಿ ಇಟ್ಟಿದ್ದೀವಿ. ಇರಾನ್ ಅವರು ಬೇರೆ ಎಲ್ಲ ಹಡಗುಗಳನ್ನ ಬ್ಲಾಕ್ ಮಾಡಿ ಅವರು ಬಿಸ್ನೆಸ್ ಮಾಡ್ಕೊಳ್ತಿದಾರಲ್ಲ, ನಾವು ಅವರ ಬಿಸ್ನೆಸ್ ಸಹ ಬ್ಲಾಕ್ ಮಾಡಿದ್ವಿ. ಸೊ ಯಾರಿಗೂ ಬಿಸ್ನೆಸ್ ಇಲ್ಲ ಈಗ ಅಂತ. ನಿನಗೆ ನನಗೆ 2 ಕಣ್ಣು ಹೋದ್ರೂ ಪರವಾಗಿಲ್ಲ, ಅವನು ಒಂದಾದ್ರೂ ಕಣ್ಣು ಹೋಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅಮೆರಿಕ ಮಾಡ್ತಿರೋದು, ತೋರಿಸ್ತಿರೋದು. ಸೊ ಏನ್ ಮಾಡ್ತು ಅಮೆರಿಕ? ಒಂದು ನೌಕಾದಳ ಹಾಕೊಂಡಿದೆ. ವಾಯುಸೇನೆಯನ್ನು ಬಳಸ್ಕೊಂಡು ಯಾವುದೇ ಹಡಗನ್ನ, ಇರಾನ್ನ ಹಡಗುಗಳನ್ನ ಪಾಸ್ ಆಗದಂಗೆ ನೋಡ್ಕೊಳ್ತಾ ಇದೆ. ಮೊನ್ನೆ ಏನ್ ಮಾಡ್ತು? ಒಂದು ಹಡಗನ್ನ ಅಡ್ಡ ಹಾಕೊಳ್ತು. ತುಂಬಾ ದೊಡ್ಡ ಹಡಗದು, ಇರಾನ್ದು. ಅದನ್ನ ವಾರ್ನಿಂಗ್ ಎಲ್ಲ ಕೊಟ್ರು. ಅದು ಮುಂದೆ ಹೋಗ್ತಾನೆ ಇತ್ತು. ಅದ್ರ ಮೇಲೆ ಫೈರ್ ಮಾಡಿದ್ರು. ಅದನ್ನು ಫೈರ್ ಮಾಡಿ ಕಂಟ್ರೋಲಿಗೆ ತಗೊಂಡು ಅದನ್ನ ತಮ್ಮ ಹತೋಟಿಗೆ ತಗೊಂಡ್ಬಿಟ್ಟಿದ್ದಾರೆ. ಆ ನಂತರ ಇರಾನ್ ಹೇಳ್ತು, ನಾವು ಪ್ರತಿದಾಳಿ ನಡೆಸೋರಿದ್ವಿ. ಆದ್ರೆ ಆ ಹಡಗಿನಲ್ಲಿ ಕೇವಲ ಸಿಬ್ಬಂದಿ ಮಾತ್ರ ಇಲ್ಲ, ಸಿಬ್ಬಂದಿಯ ಕುಟುಂಬ ವರ್ಗಗಳು ಸಹ ಇದಾವೆ, ಕುಟುಂಬ ಸದಸ್ಯರು ಇದ್ದಾರೆ. ಹಾಗಾಗಿ ನಾವು ಯಾವುದೇ ರೀತಿಯಾದಂತಹ ಫೈರಿಂಗ್ ಮಾಡ್ತಾ ಇಲ್ಲ. ಬಟ್ ಆ ಹಡಗನ್ನ ಬಿಡಿಸಿಕೊಂಡ ನಂತರ ಇದಕ್ಕೆ ನಾವು ಪ್ರತೀಕಾರವನ್ನ ತೀರಿಸಿಯೇ ತೀರ್ತೀವಿ ಅಂತ ಹೇಳ್ತು. ಅದಾದ್ಮೇಲೆ ಯುದ್ಧ ವಿರಾಮ ಬೇರೆ ಈಗ ಎಕ್ಸ್ಟೆಂಡ್ ಕೂತಿದೆ. ಸೊ ಎಲ್ಲರೂ ಅನ್ಕೊಂಡ್ರು ಆ ಹಡಗನ್ನ ಅಮೆರಿಕ ಏನ್ ಮಾಡುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ 4-5 ದಿನ ಅಥವಾ 1 ವಾರ ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಅದು ಏನು ಬರೀ ಕ್ರೂನ, ಅದು ಸಿಬ್ಬಂದಿನ ಮಾತ್ರ ವಾಪಸ್ ಕಳಿಸಿ ಆ ಹಡಗನ್ನ ನಾಶ ಮಾಡೋದು, ತಾನು ಅಮೆರಿಕಾಗೆ ಎತ್ಕೊಂಡು ಹೋಗೋದು, ಏನೋ ಒಂದು ಮಾಡುತ್ತೆ. ಅಲ್ಲಿಯವರೆಗೂ ಇರಾನ್ ಕಾಯ್ತಿರುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಈ ಆ ಎಂಥದ್ದು ಅನಿರ್ದಿಷ್ಟಾವಧಿ ಯುದ್ಧ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಇರಾನ್ ಅವರು ಪ್ರತಿದಾಳಿ ನಡೆಸ್ಬಿಟ್ರು. ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ ಈಗ ಕಾಳಗದ ಪರಿಸ್ಥಿತಿ. ಪ್ರತಿ ದಾಳಿ ಅಂದ್ರೆ ಪ್ರತೀಕಾರದ ದಾಳಿ. ಆ ಹಡಗನ್ನ ನೀವು ಹಿಡ್ಕೊಂಡ್ರಲ್ಲ, ನೀವು ಒಂದ್ ಹಿಡ್ಕೊಂಡ್ರೆ ನಾವು 3 ಹಿಡ್ಕೊಳ್ತೀವಿ ಅಂತ ಮೂರು ಹಡಗುಗಳನ್ನ ಈಗ ಇರಾನ್ ವಶಪಡಿಸ್ಕೊಂಡು ಕೂತಿದೆ. 3 ಹಡಗುಗಳ ಮೇಲೆ ದಾಳಿ ಆಗಿದ್ದಾವೆ. ಯಾವ್ಯಾವ್ದದು? MSC ಫ್ರಾಂಚೆಸ್ಕೋ ಅನ್ನುವಂಥದ್ದು, ಅದು ಇಸ್ರೇಲ್ಗೆ ಸಂಬಂಧ ಇಡುವಂತಹ ಒಂದು ಹಡಗು. ಇನ್ನೊಂದು ಎಫಮಿನೋಡ್ ಎಪಮಿನೋಡ್ಸ್ ಅನ್ನುವಂತಹ ಒಂದು ಹಡಗು, ಎಪಮಿನೋಡೆಸ್ ಅನ್ನುವಂತಹ ಇನ್ನೊಂದು ಹಡಗು. ಮತ್ತೊಂದು 3ನೇ ಹಡಗನ್ನು ಸಹ ಹಿಡ್ಕೊಂಡಿದೆ, ಅದು ಯುಫೋರಿಯಾ ಅನ್ನುವಂತಹ ಹಡಗು. ಯಾವ್ಯಾವುದು? MSC ಫ್ರಾಂಚೆಸ್ಕೋ, ಇಸ್ರೇಲ್ಗೆ ಸಂಬಂಧಪಟ್ಟಿದ್ದು ಅಥವಾ ಅದಕ್ಕೆ ಲಿಂಕ್ ಇರುವಂತಹದ್ದು
ಎಪಮಿನೋಡೆಸ್ ಅನ್ನುವಂತಹ ಇನ್ನೊಂದು ಹಡಗು ಮತ್ತು ಇಫೋರಿಯಾ ಅನ್ನುವಂತಹ ಮೂರನೇ ಹಡಗು, ಮೂರು ದೊಡ್ಡ ಹಡಗುಗಳನ್ನ ತನ್ನ ವಶಕ್ಕೆ ತೆಗೆದುಕೊಂಡಿದೆ ಫೈರಿಂಗ್ ಮಾಡಿ ಅಮೆರಿಕದವರು ಏನೇ ಪ್ರಯತ್ನ ಪಟ್ಟರು ಸಹ ಅಮೆರಿಕದ ನೌಕಾದಳ ಆಗಲಿ ಅಲ್ಲಿನ ಏರ್ಫೋರ್ಸ್ ಆಗಲಿ ಆ ಹಡಗುಗಳನ್ನ ಪಾಸ್ ಮಾಡಿಸ್ಬೇಕು ಅಂತ ಏನು ಪ್ರಯತ್ನ ಪಟ್ಟರು ಬಿಡಲಿಲ್ಲ. IRGC ಅವರು ಅದನ್ನ ಲಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಈಗ ಅದರಲ್ಲಿ ಒಂದು ಹಡಗು ಯಾವುದೋ ಭಾರತಕ್ಕೆ ಬರಬೇಕಾದಂತಹ ಹಡಗಂತೆ. ಅದರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ ಆ ಮೂರರಲ್ಲಿ ಯಾವುದು ಅಂತ. ಬಟ್ ಒಂದು ಹಡಗು ಭಾರತಕ್ಕೆ ಬರಬೇಕಾಗಿದ್ದಂತಹ ಹಡಗು ಅನ್ನೋದು ಮಾತ್ರ ಮಾಹಿತಿ ಇದೆ. ಸೊ ಅಲ್ಲಿಗೆ ಒಂದಕ್ಕೆ ಮೂರು ಪ್ರತೀಕಾರದ ರೂಪದಲ್ಲಿ ಇರಾನ್ನ ಒಂದು ಹಡಗನ್ನ ಅಮೆರಿಕ ಕಂಟ್ರೋಲ್ ಇಟ್ಕೊಂಡಿದೆ, ಅಥವಾ ತನ್ನ ಹತೋಟಿಗೆ ತೆಗೆದುಕೊಂಡಿದೆ, ವಶಪಡಿಸಿಕೊಂಡಿದೆ. ಅದಕ್ಕೆ ಈಗ ಮೂರು ವಿದೇಶಿ ವೆಸೆಲ್ಗಳನ್ನ ಈಗ ಇಟ್ಕೊಂಡಿದೆ. ಅಮೆರಿಕ ಮೇಲೆ ಪ್ರೆಷರ್ ಬರುತ್ತೆ. ಸೊ ಆ ಮೂಲಕ ಈ ಏನು ಯುದ್ಧ ವಿರಾಮ ಅನ್ನೋದು ಬೇರೆ ಎಲ್ಲ ವಿಚಾರದಲ್ಲಿಯೂ ಸಹ ಯುದ್ಧ ವಿರಾಮದ ರೀತಿಯಲ್ಲಿದೆ. ಮಿಸೈಲ್ಗಳು ಲಾಂಚ್ ಆಗ್ತಿಲ್ಲ, ಅಮೆರಿಕದವರು ಇರಾನ್ ಮೇಲೆ ದಾಳಿ ಮಾಡ್ತಿಲ್ಲ, ಇರಾನ್ ಅವರು ಅಮೆರಿಕದ ವಾಯುನೆಲೆ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಿಲ್ಲ, ಇರಾನ್ ಅವರು ಇಸ್ರೇಲ್ ಮೇಲೆ ಮಾಡ್ತಿಲ್ಲ, ಇಸ್ರೇಲ್ ಇರಾನ್ ಮೇಲೆ ಮಾಡ್ತಿಲ್ಲ. ಬಟ್ ಆ ಹೊರ್ಮುಜ್ ಸ್ಟ್ರೈಟ್ ಸಮುದ್ರ ಮಾತ್ರ ಕಂಪ್ಲೀಟ್ ಆಗಿ ರಣರಂಗವಾಗಿ ಮಾರ್ಪಟ್ಟಿದೆ. ಈ ರೀತಿಯಾದಂತಹ ದೊಡ್ಡ ಕಾಳಗ ಈಗ ನಡೀತಾ ಇದೆ. ಸತ್ಯ ಈಗ ನಡೀತಾ ಇದೆ. ಈ ಕ್ಷಣಕ್ಕೆ ಸಹ ಅಲ್ಲಿ ಗುಂಡಿನ ದಾಳಿ, ಗುಂಡಿನ ಚಕಮಕಿ ಎಲ್ಲ ನಡೀತಾ ಇದೆ. IRGC ಹೇಳಿದೆ, ನಾವು ಯಾವುದೇ ಕಾರಣಕ್ಕೂ ಸಹ ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ ಅಮೆರಿಕವನ್ನ ಅವರ ಉಪಸ್ಥಿತಿಯನ್ನ ಒಪ್ಪೋದೇ ಇಲ್ಲ. ಅದನ್ನೇ ಅಡ್ಡ ಇಟ್ಕೊಂಡು ಅವರು ಶಾಂತಿ ಮಾತುಕತೆಗೂ ಸಹ ಬರಲಿಲ್ಲ. ಇಡೀ ಇರಾನ್ ಅನ್ನ ಬ್ಲಾಸ್ಟ್ ಮಾಡಿ ಬಿಸಾಕ್ತೀನಿ ಅಂತ ಟ್ರಂಪ್ ಬೆದರಿಕೆ ಹಾಕಿದ್ರು ಸಹ ಯುದ್ಧ ವಿರಾಮದ ಅವಧಿ ಮುಗಿದ ತಕ್ಷಣನೇ ನೀವೇನಾದ್ರೂ ಒಪ್ಪಂದಕ್ಕೆ ಬರಲಿಲ್ಲ ಅಂದ್ರೆ ನಿಮ್ಮ ಇರಾನಲ್ಲಿ ಒಂದು ಇರಲ್ಲ, ಎಲ್ಲ ಮುಗಿಸ್ಬಿಡ್ತೀನಿ ಅಂತೆಲ್ಲ ಟ್ರಂಪ್ ಮೊನ್ನೆ ಹೇಳಿದ್ರು ಸಹ ಅವರು ಮಾತುಕತೆಗೆ ಬರಲಿಲ್ಲ. ಒಪ್ಪಂದಕ್ಕೆ ಸಹಿ ಹಾಕದ ಬಿಡಿ, ಮಾತುಕತೆಗೆ ಬರಲಿಲ್ಲ. ಅಂತಹದ್ದು ಈಗ ಸುಮ್ಮನೆ ಇರುತ್ತಾ? ಈಗ ಸರಿಯಾಗಿ ಪೆಟ್ಟು ಕೊಟ್ಟಿದೆ. ಸೊ ಹೊರ್ಮುಜ್ ಸ್ಟ್ರೈಟ್ ಮತ್ತೆ ಕಂಪ್ಲೀಟ್ ಬ್ಲಾಕೇಡ್ ಅಲ್ಲಿದೆ. ಹಾಗಾಗಿ ಆಯಿಲ್ ಪ್ರೈಸಸ್ ಎಲ್ಲ ಆಕಾಶಕ್ಕೆ ಹೋಗ್ತಿದ್ದಾವೆ, ಶೇರ್ ಮಾರ್ಕೆಟ್ಗಳ ಮೇಲೆ ಎಫೆಕ್ಟ್ ಆಗ್ತಿದೆ. ಇಡೀ ಜಗತ್ತಿನ ಆರ್ಥಿಕತೆಯ ಮೇಲೆ ಈಗ ಮತ್ತೊಂದು ಸುತ್ತಿನ ದಾಳಿ ಆದಂಗೆ ಆಗಿದೆ. ಯಾಕಂದ್ರೆ ಜಗತ್ತಿನ 20% ಆಯಿಲ್ ಏನಿದೆ ಅದು ಹೊರ್ಮುಜ್ ಸ್ಟ್ರೈಟ್ ಮೂಲಕ ಪಾಸ್ ಆಗುತ್ತೆ. ಆ ಕಾರಣಕ್ಕೆ ಇಡೀ ಜಗತ್ತು ನರಳುತ್ತಾ ಇದೆ. ಇದರ ನಡುವೆ ಭಾರತ, ಇಂಡಿಯಾಗೆ ಬರ್ತಾ ಇದ್ದಂತಹ ರಷ್ಯಾದ ತೈಲ ಏನಿತ್ತು, 1 ತಿಂಗಳ ಅವಧಿ ಏನು ಕೊಟ್ಟಿದ್ರು, ಸ್ಯಾಂಕ್ಷನ್ಸ್ ಇಲ್ಲದೆ ನೀವು ರಷ್ಯಾ ತೈಲವನ್ನು ಖರೀದಿ ಮಾಡಬಹುದು ಅಂತ 1 ತಿಂಗಳು ಮುಗೀತು. ಈಗ ಅಮೆರಿಕ ಹೇಳ್ತಿದೆ, ಇನ್ನು ಮೇಲೆ ಖರೀದಿ ಮಾಡಿದ್ರೆ ನಿಮ್ಮ ಮೇಲೆ ಟ್ಯಾಕ್ಸ್ ಹಾಕ್ಬಿಡ್ತೀವಿ ಅಂತ. ಅಮೆರಿಕ ಬೆದರಿಕೆಗೆ ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರ ಸೈಲೆನ್ಸ್ ಅಷ್ಟೇ, ಇನ್ನೇನಿಲ್ಲ, ಜಾಸ್ತಿ ಏನಿಲ್ಲ, ಏನು ಹೆಚ್ಚಿಗೆ ವಿವರಣೆ ಕೊಡೋ ಅವಶ್ಯಕತೆನೇ ಇಲ್ಲ, ಸೈಲೆನ್ಸ್ ಅಷ್ಟೇ. ಇನ್ನು 5 ರಾಜ್ಯಗಳ ಚುನಾವಣೆಗಳಿರೋದ್ರಿಂದ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಹಾಗೇ ಕಂಟ್ರೋಲ್ ಮಾಡ್ಕೊಂಡು ಹಿಡ್ಕೊಂಡು ಬರ್ತಿದ್ದಾರೆ. ಅದಕ್ಕಿರುವಂತಹ ಏನು ಟ್ಯಾಕ್ಸ್ಗಳನ್ನ ಈ ಆಯಿಲ್ ಕಂಪನಿಗಳಿಗೆ ಲಾಸ್ ಆಗದ ರೀತಿಯಲ್ಲಿ 10 ರೂಪಾಯಿ ಕಡಿಮೆ ಮಾಡಿದ್ರು. ಆದರೂ ಸಿಕ್ಕಾಪಟ್ಟೆ ಲಾಸ್ ಆಗ್ತಿದೆ ಈಗ ಆಯಿಲ್ ಕಂಪನಿಗಳಿಗೆ. ಆ ಎಲ್ಲ ಲಾಸನ್ನು ಕೂಡಿಡ್ತಾ ಇದ್ದಾರೆ. ರಿಸಲ್ಟ್ ಅಲ್ಲ, ಮತದಾನ ಅಂತ್ಯಗೊಂಡ ದಿನಾನೇ ಆ ರಾತ್ರಿಗೇನೆ, ಅಂದರೆ 29ನೇ ತಾರೀಕು ರಾತ್ರಿಗೆ, ಏಪ್ರಿಲ್ 29ರ ರಾತ್ರಿಗೆ ಇಡೀ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ದೊಡ್ಡ ಮೊತ್ತದಲ್ಲಿ ಹೆಚ್ಚಳ ಆಗುತ್ತೆ. ದೊಡ್ಡ ಮೊತ್ತ, ಸಣ್ಣ ಪುಟ್ಟ 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಅಲ್ಲ, 10 ರೂಪಾಯಿನೂ ಅಲ್ಲ, ಇನ್ನು ಮೇಲಿಟ್ಕೋಬಹುದು ನೀವು ಅಂತ ಸುದ್ದಿಗಳು ಬರ್ತಾ ಇದೆ. ಸುವರ್ಣ ನ್ಯೂಸ್ ಅಂತಹ, ಏಷ್ಯನ್ ನೆಟ್ ಅಂತಹ ಮೋದಿ ಬೆಂಬಲಿತ ಅಥವಾ ಬಿಜೆಪಿ ಗುಲಾಮಗಿರಿಯಲ್ಲಿ ಮುಳುಗಿರುವಂತಹ ಮಾಧ್ಯಮನೇ ಹೇಳ್ತಿದೆ 28 ರೂಪಾಯಿ ಪ್ರತಿ ಲೀಟರ್ ಜಾಸ್ತಿ ಆಗೋ ಸಾಧ್ಯತೆ ಇದೆ ಅಂತ. 28 ರೂಪಾಯಿ. ಬಟ್ ಮೋದಿ ಸರ್ಕಾರ ಅಷ್ಟು ಧೈರ್ಯ ತೋರಿಸುತ್ತಾ ನನಗೇನೋ ಡೌಟ್. ಬಟ್ ಆ ಮಾಧ್ಯಮ, ಗೋಧಿ ಮಾಧ್ಯಮನೇ ಆ ರೀತಿ ಹೇಳ್ತಾ ಇದೆ ಅಂದ್ರೆ ನಾವು ಒಂಚೂರು ಹುಬ್ಬೇರಿಸಬೇಕಾಗತ್ತೆ. ಬಟ್ ನನ್ನ ಲೆಕ್ಕದಲ್ಲಿ 10 ರೂಪಾಯಿ 12 ರೂಪಾಯಿ ಆ ರೇಂಜಲ್ಲಿ ಹೆಚ್ಚಳ ಆಗೋದು ಗ್ಯಾರಂಟಿ. ಯಾಕಂದ್ರೆ ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ ಈ ರೀತಿ ಕಾಳಗ ಮುಂದುವರೆದಿದೆ. ಯುದ್ಧ ವಿರಾಮ ಅನ್ನುವಂಥದ್ದು ಕೇವಲ ಮೇನ್ ಲ್ಯಾಂಡ್ಗೆ ಮಾತ್ರ ಅನ್ವಯ ಆಗ್ತಿದೆ, ಹೊರ್ಮುಜ್ ಸ್ಟ್ರೈಟ್ ಮಾತ್ರ ಯುದ್ಧದಲ್ಲೇ ಮುಳುಗಿದೆ ಅಷ್ಟೇ. ಇದಿಷ್ಟು ಈಗ ಬಂದಿರುವಂತಹ ಮಾಹಿತಿ. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.